ಇಲ್ಲಿ ಒಂದು ಆಟ ನಡೆಯುತ್ತಿದೆ. ಅದನ್ನು ಆಡಿದ ನಂತರ ಯಾವುದೇ ಬಡವನು ಕೋಟ್ಯಾಧಿಪತಿಯಾಗಬಹುದು. ಈ ಆಟದ ಸರಳ ನಿಯಮವೆಂದರೆ ಒಂದು ಕೈಯಿಂದ 6 ಐಸ್ ಸೀಲುಗಳನ್ನು ಮುರಿಯಬೇಕು. ಒಬ್ಬ ಮನುಷ್ಯನು ಐಸ್ ಅನ್ನು ಒಡೆಯಲು ಪ್ರಯತ್ನಿಸುತ್ತಾನೆ, ಆದರೆ ಅದನ್ನು ಮುರಿಯಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ನಿಂತಿದ್ದ ಒಬ್ಬ ತೆಳ್ಳಗಿನ ಹುಡುಗ ಹೇಳುತ್ತಾನೆ, ಅದನ್ನು ಮುರಿಯಲು ಸಾಕಷ್ಟು ಶಕ್ತಿ ಬೇಕಾಗುತ್ತದೆ. ಆಗ ಆ ಕಪ್ಪು ಮನುಷ್ಯನು ಕೋಪಗೊಳ್ಳುತ್ತಾನೆ. ಆ ಗುಂಪಿನಿಂದ ಒಬ್ಬ ವ್ಯಕ್ತಿ ಬಂದು ನೀನು ಅದನ್ನು ಮುರಿಯಬೇಕು ಎಂದು ಹೇಳುತ್ತಾನೆ. ನೀನು ಅದನ್ನು ಮುರಿಯಲು ಸಾಧ್ಯವಾಗದಿದ್ದರೆ ನಾವು ನಿನ್ನ ಮುಖವನ್ನು ಮುರಿಯುತ್ತೇವೆ. ತೆಳ್ಳಗಿನ ಹುಡುಗ ತುಂಬಾ ಹೆದರುತ್ತಾನೆ, ಆದರೆ ನಂತರ ಒಬ್ಬ ಮುದುಕ ಹಿಂದಿನಿಂದ ಬರುತ್ತಾನೆ. ಈಗ ಅವನು ತನ್ನ ಎಲ್ಲಾ ಹಣವನ್ನು ಆ ತೆಳ್ಳಗಿನ ಹುಡುಗನ ಮೇಲೆ ಹಾಕಿ, ಈ ತೆಳ್ಳಗಿನ ಹುಡುಗ ಮಾತ್ರ ಗೆಲ್ಲುತ್ತಾನೆ ಎಂದು ಎಲ್ಲರಿಗೂ ಹೇಳುತ್ತಾನೆ. ಆ ಹುಡುಗ ಮುದುಕನಿಗೆ, ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ, ನಿನ್ನ ಎಲ್ಲಾ ಹಣ ವ್ಯರ್ಥವಾಗುತ್ತದೆ ಎಂದು ಹೇಳುತ್ತಾನೆ. ಮುದುಕನು ತೆಳ್ಳಗಿನ ಹುಡುಗನಿಗೆ ಹೇಳುತ್ತಾನೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನೊಳಗಿನ ಶಕ್ತಿಯನ್ನು ಹೊರತರು, ನೀನು ಅದನ್ನು ಮಾಡಲು ಸಾಧ್ಯವಾಗುತ್ತದೆ. ಹುಡುಗನಿಗೆ ಈಗ ಬೇರೆ ದಾರಿ ಇರಲಿಲ್ಲ ಮತ್ತು ಅವನು ತನ್ನೊಳಗಿನ ಆತ್ಮದೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಎಚ್ಚರಿಕೆಯಿಂದ ಗಮನಹರಿಸಿದ ನಂತರ ಅವನು ಐಸ್ ಸೀಲ್ ಮೇಲೆ ದಾಳಿ ಮಾಡಿ ಒಂದೇ ಹೊಡೆತದಿಂದ ಅದನ್ನು ತುಂಡುಗಳಾಗಿ ಒಡೆಯುತ್ತಾನೆ.